Hi all, welcome to YouTube channel Study Karnataka. This video is mainly in order to tell and convey you something related to KS Cutoff 2024 and some of the plans that you should execute in the upcoming days. ಈ ವಿಡಿಯೋದ ಮುಖ್ಯ ಉದ್ದೇಶವೇನೆಂದರೆ ಕೆ ಎಸ್ ಗೆಜೆಟೆಡ್ ಪ್ರೊಬೇಷನರಿ ಪೋಸ್ಟ್ ಇದಕ್ಕಾಗಿ ಎಕ್ಸಾಮಿನೇಷನ್ 27ನೇ ತಾರೀಕು ನಡೆದಿತ್ತು. ಎಲ್ಲರೂ ಪೇಪರನ್ನು ನೋಡಿರ್ತೀರ, ಪೇಪರ್ ಟಫ್ನೆಸ್ಸನ್ನು ನೋಡಿರ್ತೀರ ಯಾವ ರೀತಿ ಇದೆ ಅಂತ. ಅದರ ಮೇಲೆ ನಾವು ಪೇಪರನ್ನು ಅನಲೈಸ್ ಮಾಡಿ ಎಷ್ಟು ಜನ ಎಕ್ಸಾಮಿನೇಷನ್ಗೆ ಅಟೆಂಡ್ ಆಗಿರ್ಬೋದು ಅದನ್ನು ಗೆಸ್ ಮಾಡಿ ಪೇಪರ್ ಟಫ್ನೆಸ್ ಲೆವೆಲನ್ನು ಅರ್ಥ ಮಾಡ್ಕೊಂಡು ಎಕ್ಸಾಮಿನೇಷನಲ್ಲಿ ನೀವು 2 ಗಂಟೆ ಎಕ್ಸಾಮಿನೇಷನಲ್ಲಿ ಕುಂತಾಗ ನೀವು ಯಾವ ರೀತಿ ವಿಚಾರ ಮಾಡ್ತೀರಾ ಅದರ ಮೇಲೆ ನಾವು ಒಂಚೂರು ಅನಲೈಸ್ ಮಾಡಿ ಈ ಕಟ್ ಆಫನ್ನು ಪ್ರಿಡಿಕ್ಟ್ ಮಾಡಿದ್ದೇವೆ. ಹಾಗೂ ಮುಂಬರುವ ಕೆಲವೊಂದು ದಿನಗಳಲ್ಲಿ ನೀವು ಯಾವ ರೀತಿ ನಿಮ್ಮ ಪ್ಲ್ಯಾನ್ಗಳನ್ನು ಮಾಡಬೇಕು ಅದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಹೇಳಲಾಗಿದೆ. ದಯಮಾಡಿ ವಿಡಿಯೋ ಒಂಚೂರು ಲೆಂಗ್ದಿ ಆದರೂ ಕೂಡ ನೋಡಿ, ಯಾಕಂದರೆ ಪ್ರತಿಯೊಂದು ಕ್ಯಾಟಗರಿ, ಪ್ರತಿಯೊಂದು ಸಬ್ ಕ್ಯಾಟಗರಿ ಅಂದರೆ ಜಿ ಎಮ್ ಕನ್ನಡ ಮೀಡಿಯಮ್, ಜಿ ಎಮ್ ರೂರಲ್ ಆಗಲಿ, ಈ ರೀತಿಯಾದ ಪ್ರತಿಯೊಂದು ಕ್ಯಾಟಗರಿಯ ಸಪ್ರೇಟ್ ಕಟ್ ಆಫನ್ನು ಪ್ರಿಡಿಕ್ಟ್ ಮಾಡಲಾಗಿದೆ. ಮತ್ತೊಂದು ಹೇಳ್ತಾ ಇದ್ದೀನಿ, ಇದು ಜಸ್ಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತೆ. ಹೀಗಾಗಿ ಕಂಪ್ಲೀಟಾಗಿ ಇದೇ ಕನ್ಫರ್ಮ್ ಕಟ್ ಆಫ್ ಅಂತ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಪೇಪರ್ ತುಂಬಾ ಡಿಫ್ರೆಂಟ್ ಇತ್ತು. ಹಿಂದೆ ನಡೆದ 3 KPSC ಏನು KS ಪೋಸ್ಟ್ಗಳು ನಡೆದಿದೆ ಹಿಂದಿನ 10 ವರ್ಷಗಳಲ್ಲಿ, ಅದನ್ನು ಕಂಪೇರ್ ಮಾಡಿದರೆ ಈ ಪೇಪರು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು. ಹೀಗಾಗಿ ಕಟ್ ಆಫ್ ಇಳಿಯೋ ಚಾನ್ಸ್ ಇರುತ್ತೆ. ಇದರಲ್ಲಿ ನಾವು ಎಷ್ಟು ಮ್ಯಾಕ್ಸಿಮಮ್ ಪಾಸಿಬಲ್ ಆಗುತ್ತೆ ಅಷ್ಟು ಅಕ್ಯುರೇಟಾಗಿ ಕಟ್ ಆಫನ್ನು ಪ್ರಿಡಿಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇವೆ. ಹಾಗೂ ಮುಂದೆ ನೀವು ಏನು ಮಾಡಬೇಕು ಅದನ್ನು ಹೇಳಿದ್ದೇವೆ. ಸೊ ವಾಟ್ ನೆಕ್ಸ್ಟ್, ದಿಸ್ ಈಸ್ ದಿ ಮೇನ್ ಪಾಯಿಂಟ್ ಯು ಶುಡ್ ಫೋಕಸ್ ಆನ್. ಆ್ಯಂಡ್ ವಾಟ್ ಆರ್ ದಿ ಪ್ಲ್ಯಾನ್ಸ್, ಏನೆಲ್ಲ ನಿಮ್ಮ ಪ್ಲ್ಯಾನ್ಗಳಿವೆ, ನೀವು ಯಾವ ರೀತಿ ಪ್ಲ್ಯಾನ್ಗಳನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅದನ್ನು ಒಂಚೂರು ಹೇಳಿಕೊಡ್ತೀನಿ. ದಯಮಾಡಿ ಅದನ್ನೊಂದು ಸ್ವಲ್ಪ ತಿಳ್ಕೊಳ್ಳಿ. ಹೌ ಮಚ್ ಪೋಸ್ಟ್ಸ್ ವರ್ ದೇರ್ ನೋಡಿ, ಟೋಟಲ್ಲಾಗಿ ಈಗ ನಡೆದಿರ್ತಕ್ಕಂಥ ಎಕ್ಸಾಮಿನೇಷನಲ್ಲಿ 384 ಪೋಸ್ಟ್ಗಳನ್ನು ಕರೆದಿದ್ರು, ಹೌದಾ. ನಾವು ಕೆಟಗರಿ ವೈಸ್ ಕಟ್ ಆಫ್ ನೋಡೋಕ್ಕಿಂತ ಮುಂಚೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ರು, ಎಷ್ಟು ಜನ ಎಕ್ಸಾಮಿನೇಷನ್ಗೆ ಅಟೆಂಡ್ ಆಗಿರಬಹುದು ಮತ್ತು ಪೇಪರ್ ಡಿಫಿಕಲ್ಟಿ ಲೆವೆಲ್ ಬಗ್ಗೆ ಒಂಚೂರು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಪೇಪರ್ ಡಿಫಿಕಲ್ಟಿ ಲೆವೆಲ್ ಬಗ್ಗೆ ಮಾತಾಡಬೇಕಾದ್ರೆ ಫಸ್ಟ್ ಪೇಪರ್ 1 ಏನಿತ್ತು ಅದು ಲಿಟ್ರಲಿ 80 to 90% ಆಗಿ UPSCಗೆ ಲೀನ್ ಆಗ್ತಾಯಿತ್ತು. ದಟ್ ಮೀನ್ಸ್ ದೇ ವರ್ ಲೀನಿಂಗ್ ಟುವರ್ಡ್ಸ್ ದಿ UPSC. ಹಲವಾರು ಕ್ವಶನ್ಗಳು, ಎಲ್ಲ ಕ್ವಶನ್ಗಳು ಲೆಂಗ್ದಿನೇ ಇತ್ತು. ಇಡೀ ಪೇಪರ್ ನೀವು ಜಸ್ಟ್ ಓದಲಿಕ್ಕೇ ನಿಮಗೆ 1 ರಿಂದ 1.5 ಗಂಟೆ ಬೇಕು. ಅಂಥದ್ರಲ್ಲಿ 2 ಗಂಟೆಗಳ ಕಾಲದಲ್ಲಿ ನೀವು ಕುಂತು ಓದಿ ಅದನ್ನು ಅನಲೈಸ್ ಮಾಡಿ ಕರೆಕ್ಟ್ ಆನ್ಸರ್ ಹಾಕಿದಾಗ ಮಾತ್ರ ಸಕ್ಸಸ್ ಸಿಗೋ ಚಾನ್ಸ್ ಇರುತ್ತೆ. ಹೀಗಾಗಿ ಏನಾಗುತ್ತೆ, ನಿಮ್ಮ ಅಕ್ಯುರೇಸಿ ಕಡಿಮೆ ಆಗುತ್ತೆ. ನೀವು ಎಷ್ಟೇ ಅಟೆಂಪ್ಟ್ ಮಾಡಿದರೂ ಕೂಡ ನಿಮ್ಮ ಅಕ್ಯುರೇಸಿ ಕಡಿಮೆ ಆಗಿರುತ್ತೆ. ಅದನ್ನು ಒಂದು ಕನ್ಸಿಡ್ರೇಷನ್. ಎರಡನೇದು, ಪೇಪರ್ 2 ಬಂದು ಈಸಿ ಅನ್ನೋಕ್ಕೆ ಬರೋದಿಲ್ಲ, ಮಾಡ್ರೇಟ್ ಅಂತ ಕರೆಯಬಹುದು ನಾವು. ಯಾಕಂದರೆ ಆ್ಯಪ್ಟಿಟ್ಯೂಡ್ಗಳನ್ನು ಮಿಸ್ ಮಾಡಿದ್ದಾರೆ, ಎಷ್ಟು ಕೇಳಬೇಕು ಅಷ್ಟು ಆ್ಯಪ್ಟಿಗಳನ್ನು ಕೇಳಿಲ್ಲ, ಎಷ್ಟು ಕ್ವಶನ್ಗಳನ್ನು ಬಜೆಟ್ ಎಕನಾಮಿಕ್ಸ್ ಅಂತ ಬರಬೇಕು ಅಷ್ಟು ಕ್ವಶನ್ಗಳು ಬಂದಿಲ್ಲ, ಎಷ್ಟು ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂತ ಬರಬೇಕಾಗಿತ್ತು ಅದನ್ನು ಒಂಚೂರು ಹೆಚ್ಚಿಗೆ ಮಾಡಿದ್ದಾರೆ. ಹೀಗಾಗಿ ಪೇಪರನ್ನು ನಾವು ಮಾಡ್ರೇಟ್ ಟು ಡಿಫಿಕಲ್ಟ್ ಅಂತ ಕನ್ಸಿಡರ್ ಮಾಡ್ಬೋದು, ಹೊರತು ಈಸಿ ಅಂತ ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ. ಇದೊಂದು ಪಾಯಿಂಟ್. ಹೀಗಾಗಿ ಏನಾಗುತ್ತೆ, ಎರಡೂ ಪೇಪರನ್ನು ಕಂಬೈನ್ ಮಾಡಿ ತೊಗೊಂಡಾಗ ಕಟ್ ಆಫು ಕಡಿಮೆ ಆಗೋ ಚಾನ್ಸ್ ತುಂಬಾ ಆಗುತ್ತೆ. ಸಿ ವಾಟ್ ಕ್ಯಾನ್ ಬಿ ದಿ ಪ್ರೊಬೇಬಲ್ ನಂಬರ್ ಆಫ್ ಆಸ್ಪಿರೆಂಟ್ಸ್ ಫಾರ್ ದಿಸ್ ಎಕ್ಸಾಮ್. ಈಗ KPSC ನೀಡಿರ್ತಕ್ಕಂಥ ಅಫಿಷಿಯಲ್ ಮಾಹಿತಿ ಪ್ರಕಾರ ಟೋಟಲ್ ಆಗಿ 2,10,900 ಚಿಲ್ಲರೆ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಅಂದರೆ ನಾವು 2,11,000 ಅಂತ ಹೇಳೋಣ. ಇದರಲ್ಲಿ ನೀವು ಯಾವುದೇ ಆದ KPSC ಎಕ್ಸಾಮಿನೇಷನ್ ತೊಗೊಂಡಿದ್ದಲ್ಲಿ 60 to 65% ಮಾತ್ರ ಎಕ್ಸಾಮಿನೇಷನ್ಗೆ ಅಟೆಂಡ್ ಆಗ್ತಾರೆ. ಹೀಗಾಗಿ ನಾವು 1,20,000ರಿಂದ 1,30,000 ಜನ ಈ ಎಕ್ಸಾಮಿನೇಷನ್ಗೆ ಅಟೆಂಡ್ ಆಗಿದ್ದಾರೆ ಅಂತ ಎಸ್ಯೂಮ್ಷನನ್ನು ತೊಗೊಂಡು ಈ ಕಟ್ ಆಫನ್ನು ಪ್ರಿಡಿಕ್ಟ್ ಮಾಡಲಾಗಿದೆ. ಲೆಟ್ಸ್ ಸಿ ಪ್ರೀವಿಯಸ್ ಇಯರ್ ಕಟ್ ಆಫ್. ಈ ಪ್ರೀವಿಯಸ್ ಇಯರ್ ಕಟ್ ಆಫ್ ನೋಡೋದಂತ ಏನಾಗುತ್ತಂದರೆ 2015ರಲ್ಲಿ ಎಕ್ಸಾಮ್ ನಡೆದಿತ್ತು, 17ರಲ್ಲಿ ಒಂದು ಕಟ್ ಆಫ್ ಇದೆ, 17-18ರದ ಕಟ್ ಆಫ್ ಬಂದು 2020ರಲ್ಲಿ ಒಂದು ಕಟ್ ಆಫ್ ಇದೆ. ಈ ಎರಡು ಕಟ್ ಆಫನ್ನು ನಾವು ಅನಲೈಸ್ ಮಾಡೋಣ. ಆದರೆ ಅನಲೈಸ್ ಮಾಡಿದರೂ ಕೂಡ ನಾವು ಅಲ್ಲಿಂದ ಪರ್ಫೆಕ್ಟಾಗಿ ಗೆಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಆ ಹಳಿ ಏನು ಎಕ್ಸಾಮಿನೇಷನ್ ಇತ್ತು ನಿಮಗೆ ಅಲ್ಲಿ 1:20 ರೇಷಿಯೋದಲ್ಲಿ ಮೇನ್ಸಿಗೆ ಸೆಲೆಕ್ಟ್ ಮಾಡ್ತಾಯಿದ್ರು. ಆದರೆ ಈಗಿನ ಹೊಸ ಏನು 384 ಪೋಸ್ಟ್ ಇದೆ
ಇದರಲ್ಲಿ 1:15 ಪೋಸ್ಟ್ಗೆ ಸೆಲೆಕ್ಟ್ ಮಾಡ್ತಾರೆ. ಅಂದರೆ ಒಂದು ಪೋಸ್ಟಿಗೆ 15 ಜನರನ್ನು ಮೇನ್ಸಿಗೆ ಸೆಲೆಕ್ಟ್ ಮಾಡ್ತಾರೆ. ಹೀಗಾಗಿ ಏನಾಗುತ್ತೆ, ಈ ಎರಡೂ ರೇಷಿಯೋನ ನೀವು ಕಂಪೇರ್ ಮಾಡಿದರೆ ಪ್ರತಿಯೊಂದು ಪೋಸ್ಟಿಗೆ 5 ಜನ ಕಡಿಮೆ ಆಗ್ತಾರೆ, ರೈಟ್. ಆಗ ನೀವು ಅಲ್ಲಿ ಕೊಟ್ಟಿರ್ತಕ್ಕಂಥ ಕಟ್ ಆಫಿನ ಡ್ರಾಸ್ಟಿಕ್ಕನ್ನು ರಿಡ್ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಹೀಗಾಗಿ ಏನಾಗುತ್ತೆ, ಒಂಚೂರು ಕಟ್ ಆಫ್ ಕಡಿಮೆ ಆಗುತ್ತೆ. ಅದನ್ನು ಹೊರತುಪಡಿಸಿ ಹೆವಿಯಾಗಿ ಕಟ್ ಆಫ್ ಏನು ಡಿವೇಟ್ ಆಗೋದಿಲ್ಲ. ಆ ಪ್ರೀವಿಯಸ್ ಇಯರ್ ಕಟ್ ಆಫ್ ಮತ್ತು ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ಒಂಚೂರು ಇನ್ಫಾರ್ಮೇಷನ್ ಅಥವಾ ಮಾಹಿತಿಯನ್ನು ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಈ ವಿಡಿಯೋನ ಎಂಡ್ವರೆಗೆ ನೋಡಿ ಅಂತ ಹೇಳಲಿಕ್ಕೆ ಕಾರಣವೇನೆಂದರೆ, ಈಗ ಮುಂಬರುವ ಸೆಪ್ಟೆಂಬರ್ 15ರಂದು ನಿಮಗೆ ಒಂದು ಎಕ್ಸಾಮಿನೇಷನ್ ಇದೆ, KPSC ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್. ಅದು ಒಂದು ಗೆಜೆಟೆಡ್ ಪೋಸ್ಟ್ ಆಗಿದೆ. ಯಾವುದೇ ಆದ ಕರ್ನಾಟಕದಲ್ಲಿ ಇನ್ನೂವರೆಗೆ ಒಂದು ಎಕ್ಸಾಮಿನೇಷನಿಂದ ನಿಮಗೆ ಡೈರೆಕ್ಟ್ ಗೆಜೆಟೆಡ್ ಪೋಸ್ಟ್ ಕೊಟ್ಟಿದ್ದು ಮೆಜಾರಿಟಿ ಭಾಳಷ್ಟು ಕಡಿಮೆ ಇದೆ. ಅಂಥದ್ರಲ್ಲಿ ಇದೊಂದು ಗೋಲ್ಡನ್ ಅಪಾರ್ಚುನಿಟಿ ಇದೆ ನಿಮಗೆ. ಸೆಪ್ಟೆಂಬರ್ 15 ತಾರೀಕಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ತಾಲೂಕಾ ವೆಲ್ಫೇರ್ ಆಫೀಸರ್ ಅಥವಾ ಗೆಜೆಟೆಡ್ ಮ್ಯಾನೇಜರ್ ಪೋಸ್ಟ್ ಅಂತ ಇದೆ. ಏನಾಗುತ್ತೆ, ನಿಮ್ಮ ಹತ್ರ ಎಷ್ಟು ದಿನ ಇದೆ ಅಂದರೆ 15ರಿಂದ 19 ದಿನಗಳ ಕಾಲ ನಿಮಗೆ ಅಭ್ಯಾಸ ಮಾಡಲಿಕ್ಕೆ ಅಥವಾ ಸ್ಟಡಿ ಮಾಡಲಿಕ್ಕೆ ಸಮಯವಿದೆ. ಈ 15 ದಿನ ಅಥವಾ 19 ದಿನಗಳಲ್ಲಿ ನೀವು ಏನು ಮಾಡಬೇಕಂದ್ರೆ, ಈಗೇನು ವಿಡಿಯೋ ನೋಡ್ತಾ ಇದ್ರಲ್ಲ ಈ ಚಾನಲ್ ಅಂದರೆ ಸ್ಟಡಿ ಕರ್ನಾಟಕ ಚಾನಲ್ನಲ್ಲಿ ಒಂದು ಕಂಪ್ಲೀಟ್ ಪ್ಲೇಲಿಸ್ಟ್ ಇದೆ. ಎಷ್ಟಿದೆ, ಮ್ಯಾಕ್ಸಿಮಮ್ ಆಗಿ 20ರಿಂದ 21 ವಿಡಿಯೋ ಇದೆ. ಪ್ರತಿಯೊಂದು ವಿಡಿಯೋ ನಿಮಗೆ ಹಾರ್ಡ್ಲಿ ಒಂದು 20 to 25 ಮಿನಿಟ್ಸ್ ಇರ್ತಕ್ಕಂಥ ಒಂದೊಂದು ವಿಡಿಯೋ ಇದೆ. ದಯಮಾಡಿ ಏನು ಮಾಡಿ, ಒಂದು ದಿನ ಕುಂತ್ಕೊಳ್ಳಿ, ದಿನಕ್ಕೆ 2ರಿಂದ 3 ವಿಡಿಯೋಗಳನ್ನು ನೋಡಿ. ಏನಾಗುತ್ತೆ, 5ರಿಂದ 6 ದಿನಗಳಲ್ಲಿ ಸ್ಪೆಸಿಫಿಕ್ ಪೇಪರ್ ಸಿಲೆಬಸನ್ನು ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ನೀವು ಹಾಗೇನಾಗುತ್ತೆ, ಈಗ KSಗಂತೂ ರೆಡಿ ಆಗಿರ್ತೀರ, ಆ ಥರದ GK ಪೇಪರ್ ನಿಮ್ಮದು ರೆಡಿಯಾಗಿದೆ, GK ಆಗಿದೆ. GK ಆದ ತಕ್ಷಣ ಸೆಪ್ಟೆಂಬರ್ 15 ತಾರೀಕಂದು ಈಗೇನು ಹೇಳಿದ್ನಲ್ಲ ಅದೇ ರೀತಿಯಾದ ಸ್ಟ್ರಾಟಜಿಯನ್ನು ಫಾಲೋ ಮಾಡಿ 15 ದಿನಗಳಲ್ಲಿ ಈ ಕಂಪ್ಲೀಟ್ ಸಿಲೆಬಸನ್ನು ಏನು ಫ್ರೀ, ಅದು ಟೋಟಲಿ ಫ್ರೀಯಾಗಿ ಅವೈಲೇಬಲ್ ಇದೆ, ಆ ಕಂಪ್ಲೀಟ್ ಸಿಲೆಬಸನ್ನು ನೋಡಿ ಬರ್ಕೊಳ್ಳಿ, ರಿವಿಷನ್ ಮಾಡಿ. ಹಾಗೇನಾಗುತ್ತೆ, 15 ದಿನಗಳಲ್ಲಿ ನೀವು ಆ ಸ್ಪೆಸಿಫಿಕ್ ಪೇಪರನ್ನು ಯಾವ ಲೆವೆಲಿಗೆ ನೀವು ಇವಾಲ್ವ್ ಆಗಿರ್ತಾರೆ ಅಂದರೆ ಮಿನಿಮಮ್ ಆಗಿ 60 to 70 ಕ್ವಶನ್ಗಳನ್ನು ಅಕ್ಯುರೇಟಾಗಿ ಕರೆಕ್ಟ್ ಮಾಡ್ಬೋದು. ನಿಮ್ಮ ಸಕ್ಸಸ್ ರೇಷಿಯೋ ತುಂಬಾ ಇದೆ. ಈಗ ನೀವು GK ಫುಲ್ ಪ್ರಿಪೇರ್ ಆಗಿದ್ದೀರಾ, ಅದಕ್ಕಾಗಿ ಇದೊಂದು ಅಲ್ಟರ್ನೇಟಿವ್ ವೇ ಇದೆ ನಿಮಗೆ. ಯಾರೆಲ್ಲ ಈಗ ನಾನು ಹೇಳ್ತಕ್ಕಂಥ ಕಟ್ ಆಫ್ನಲ್ಲಿ ಬರೋದಿಲ್ಲ ಅವರು ದಯಮಾಡಿ ಇದನ್ನು ಮಾಡ್ಬೋದು. ಒಂದು ವೇಳೆ ಕಟ್ ಆಫ್ನಲ್ಲಿ ಬಂದರೂ ಕೂಡ ಇದನ್ನು ಮಾಡಿ, ಯಾಕಂದರೆ 15 ದಿನ ಆದಮೇಲೆ ನೀವು ಮೇನ್ ಸ್ಟಾರ್ಟ್ ಮಾಡಿದರೆ ಏನೂ ತೊಂದರೆ ಇಲ್ಲ. 15 ದಿನದಲ್ಲಿ ಗ್ರೂಪ್ B ವೆಲ್ಫೇರ್ ಆಫೀಸರ್ ಆದರೆ ಅದೊಂದು ಬೆಸ್ಟ್ ಅಪಾರ್ಚುನಿಟಿ ಆಗುತ್ತೆ. ಇಷ್ಟು ಮಾತ್ರ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಲೆಟ್ಸ್ ಅನಲೈಸ್ ದಿ ಪ್ರೀವಿಯಸ್ ಇಯರ್ ಕಟ್ ಆಫ್. 2017-18 ಗೆಜೆಟೆಡ್ ಪ್ರೊಬೆಷನರಿ ಪೋಸ್ಟಿನ ಅದನ್ನು 2020ರಲ್ಲಿ ಎಕ್ಸಾಮಿನೇಷನ್ ನಡೆಸಲಾಯಿತು. 2020ರ ಕಟ್ ಆಫ್ ಪ್ರಕಾರ ನೀವು ನೋಡ್ಬೋದು, GM ಎಕ್ಸ್ ಸರ್ವಿಸ್ ಮ್ಯಾನು 120 ನಿಂತಿದೆ. ನಾವು ಮೆಜಾರಿಟಿಯಾಗಿ ಜಸ್ಟ್ ಮೇಲೆ ನೋಡೋಣ. GM ನೋಡಿ 199 ನಿಂತಿದೆ. ಇಷ್ಟು ಹೈ ನಿಲ್ಲಲಿಕ್ಕೆ ಕಾರಣವೇನು, ಇದು ಒಂದು ಹೇಳ್ತೀನಿ ಕೇಳಿ. 106 ಪೋಸ್ಟ್ ಇದ್ದವು, ಕೇವಲ 106 ಪೋಸ್ಟ್ಗಳಿಗಾಗಿ ಎಕ್ಸಾಮಿನೇಷನ್ ನಡೆಸಿದ್ರು. ಸೇಮ್ ನಂಬರ್ ಆಫ್ ಅಪ್ಲಿಕೇಶನ್ ಅಂದರೆ 1,28,000 ಜನ ಈ ಎಕ್ಸಾಮಿನೇಷನ್ಗೆ ಹಾಜರಾಗಿದ್ದರು. ಸೊ ಹೀಗಾಗಿ ಏನಾಗುತ್ತೆ, ಮೆಜಾರಿಟಿ ಆಫ್ ಕಾಂಪಿಟೇಷನ್ ಸೇಮ್ ಆಯಿತು. ಆದರೆ ಇಲ್ಲಿ 1:20 ಕರೆದಿದ್ರು, ನೆನ್ಪಿಟ್ಕೊಳ್ಳಿ, ಇಲ್ಲಿ 1:20 ಇತ್ತು ಮತ್ತು 106 ಪೋಸ್ಟ್ ಇತ್ತು. ಅದರ ಅರ್ಥ ಈಗ ಕರೆದಿರ್ತಕ್ಕಂಥ ಪೋಸ್ಟಿನ 3 ಭಾಗವಾಯಿತು. ಈಗ ಇದರ ಮಲ್ಟಿಪ್ಲೈ ಬೈ 3 ಆಗಿದೆ. ಅದರ ಅರ್ಥ ಕಟ್ ಆಫ್ ಡ್ಯಾಮ್ ಶ್ಯೂರ್ 100% ಆಗಿ ರಿಡ್ಯೂಸ್ ಆಗುತ್ತೆ. ಕ್ಯಾಟಗರಿ 1 ನೋಡ್ಬೋದು 182 ಇದೆ. 2A ನೋಡ್ಬೋದು ನೀವು 182, ರೈಟ್. 2A ಬಂದು 182 ಇದೆ. 2B ವುಮನ್ಗೆ 125 ಇದೆ. 3Aಗೆ 194 ಇದೆ. SC PH ಹೈ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದವ್ರಿಗೆ 49 ಇದೆ. SC ಕ್ಯಾಟಗರಿ ಬಂದು 174. ST ಕನ್ನಡ ಮೀಡಿಯಂ ಬಂದು 167. ಯಾಕಂದರೆ ಆಗ ST ಕ್ಯಾಟಗರಿಗೆ ಸಪ್ರೇಟ್ STಯಲ್ಲಿ ಕೇವಲ GMದವರಿಗೆ ಪೋಸ್ಟ್ ಇದ್ದಿರಲಿಲ್ಲ. ಅದಕ್ಕಾಗಿ ST ಕನ್ನಡ ಮೀಡಿಯಮನ್ನು ನಾವು ಕನ್ಸಿಡರ್ ಮಾಡಿ ಒಂದು ಕಟ್ ಆಫನ್ನು ಪ್ರಿಡಿಕ್ಟ್ ಮಾಡಿದ್ವಿ. ಇದನ್ನೇ 2015ರಲ್ಲಿ ಗೆಜೆಟೆಡ್ ಪ್ರೊಬೆಷನರಿ ಪೋಸ್ಟ್ ಎಕ್ಸಾಮ್ ನಡೆದಿತ್ತು. 2017ರಲ್ಲಿ ಇದರ ಎಕ್ಸಾಮಿನೇಷನ್ ಆಗಿತ್ತು. ಆಗ ನೀವು ನೋಡ್ಬೋದು GM ಕ್ಯಾಟಗರಿಗೆ ಬಂದು 183 ಕಟ್ ಆಫ್ ನಿಂತಿದೆ. GM ವುಮನಿಗೆ ಬಂದು 128 ನಿಂತಿದೆ. ಕ್ಯಾಟಗರಿ 1 ವುಮನಿಗೆ 106 ಇದೆ. ಕ್ಯಾಟಗರಿ 1ಗೆ 166.50. 2Aಗೆ 149. ಈ ರೀತಿಯಾಗಿ ಕಟ್ ಆಫ್ಗಳು ನಿಂತಿದ್ವು. ಈಗ ಇದರ ಆಧಾರದ ಮೇಲೆ ನಾವು ಕಟ್ ಆಫನ್ನು ಪ್ರಿಡಿಕ್ಟ್ ಮಾಡೋಣ. ಈ ಕಟ್ ಆಫನ್ನು ನೋಡೋಕ್ಕಿಂತ ಮುಂಚೆ ಒಂಚೂರು ಮಾಹಿತಿಯನ್ನು ಕೊಡ್ತೀನಿ, ಒಂದು ಸ್ವಲ್ಪ ಕೇಳಿಸ್ಕೊಳ್ಳಿ. ಈ ಗ್ರೂಪ್ B ಗೆಜೆಟೆಡ್ ಮ್ಯಾನೇಜರ್ ಪೋಸ್ಟ್ ಏನಿದೆ ಇದು ಮೇನಾಗಿ ಗ್ರೂಪ್ B ಮತ್ತು ಗೆಜೆಟೆಡ್ ಆಗಿದೆ, ರೈಟ್. ಅದರರ್ಥ
ಒಂದೇ ಎಕ್ಸಾಮಿನೇಷನ್ನಲ್ಲಿ ನಿಮಗೆ ಗೆಸ್ಟೆಡ್ ಪೋಸ್ಟ್ ಸಿಗ್ತಕ್ಕಂಥ ಗೋಲ್ಡನ್ ಅಪಾರ್ಚುನಿಟಿ ಇದೆ. ಜಸ್ಟ್ 15 ದಿನಗಳಲ್ಲಿ ದಯಮಾಡಿ ವಿಡಿಯೋಗಳನ್ನು ನೋಡಿ, ಏನು ಭಾಳಷ್ಟು ಟೈಮ್ ತೊಗೊಳ್ಳೋದಿಲ್ಲ ನಿಮ್ಮದು. 5 ದಿನಗಳಲ್ಲಿ ಕಂಪ್ಲೀಟ್ ಸಿಲೆಬಸನ್ನು ಕವರ್ ಮಾಡ್ಬೋದು ನೀವು. ಎಲ್ಲ ವಿಡಿಯೋಗಳು ಫ್ರೀಯಾಗಿ ಅವೈಲೇಬಲ್ ಇದೆ ಯೂಟ್ಯೂಬ್ನಲ್ಲಿ. ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಆ ಲಿಂಕನ್ನು ಕ್ಲಿಕ್ ಮಾಡಿ, ಒಂದು ಪ್ಲೇಲಿಸ್ಟೇ ಬರುತ್ತೆ. ಆ ಪ್ಲೇಲಿಸ್ಟ್ ಪ್ರಕಾರ ಡೇ ವೈಸ್ ಡೇ ವಿಡಿಯೋಗಳನ್ನು ನೋಡಿ ನೋಟ್ಸ್ ಮಾಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಲೆಟ್ಸ್ ಸಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ 2024 ಫಾರ್ KS ಎಕ್ಸಾಮಿನೇಷನ್. ಇದನ್ನು ನೆನ್ಪಿಟ್ಕೊಳ್ಳಿ, ಇದು ಎಕ್ಸ್ಪೆಕ್ಟೆಡ್ ಆಗಿದೆ, ರೈಟ್? ಯಾರೂ ನಿಮಗೆ ಗ್ಯಾರಂಟಿ ಕೊಡ್ತಾ ಇಲ್ಲ. ಇದು ಒಂದು ಜಸ್ಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್, ಅಂದರೆ ನಾವು ಇದನ್ನು ಗೆಸ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಬಿಗಿನ್ ವಿತ್ ದಿ GM. ಜನರಲ್ ಮೆರಿಟ್ ಕ್ಯಾಟಗರಿಗೆ ಬಂದು 183, ಅದಕ್ಕೆ +or -2 ಮಾಡಿಕೊಂಡು ಯಾರೆಲ್ಲ ಈ ರೇಂಜ್ನಲ್ಲಿ ಬರ್ತೀರಾ ಅವರು ದಯಮಾಡಿ ಮೇನ್ಸ್ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ GM ಕನ್ನಡ ಮೀಡಿಯಮು 186 +or-1. ಎಸ್, ಈಗ ನೀವು ಕೇಳ್ಬೋದು, ಸರ್ GM ಕನ್ನಡ ಮೀಡಿಯಮ್ಗೆ GMಗಿಂತ ಯಾಕೆ ಹೆಚ್ಚಿಗೆ ಆಗಿದೆ? ಯಾವುದೇ ಆದ KPSC ಕಟ್ ಆಫನ್ನು ನೋಡಿ, ಮೆಜಾರಿಟಿಯಾಗಿ GM ಕನ್ನಡ ಮೀಡಿಯಮ್ಗೆ ಪೋಸ್ಟ್ ಕಡಿಮೆ ಇರುತ್ತೆ. ಹೀಗಾಗಿ GM ಕನ್ನಡ ಮೀಡಿಯಮ್ ಯಾರೆಲ್ಲ ಹೈ ಪೋಸ್ಟ್ನಲ್ಲಿರ್ತಾರೆ ಅಥವಾ ಯಾರೆಲ್ಲ ಹೈ ಮಾರ್ಕ್ಸ್ ತೊಗೊಂಡಿರ್ತಾರೆ ಅವರಿಗೆ ಫಸ್ಟ್ GM ಕನ್ನಡ ಮೀಡಿಯಮ್ನ ಅಲಾಟ್ ಮಾಡ್ತಾರೆ. ಹೀಗಾಗಿ GM ಕನ್ನಡ ಮೀಡಿಯಮ್ ಹೆಚ್ಚಿಗೆ ನಿಂತಿರುತ್ತೆ. ನೆಕ್ಸ್ಟ್ ಬಂದು GM ರೂರಲ್ಲು ನಿಯರ್ಲಿ 20 ಮಾರ್ಕ್ಸ್ ಡಿಫ್ರೆನ್ಸ್ ಇರುತ್ತೆ ನೀವು. ಹಾಗಾಗಿ 162 +or-3 ನಿಲ್ತಕ್ಕಂಥ ಚಾನ್ಸ್ ಇದೆ. GM ವುಮನ್ ಬಂದು 150ರಿಂದ 153. ಈಗ ನಂಬರ್ ಆಫ್ ಪೋಸ್ಟು GM ವುಮನ್ಗೆ ತುಂಬಾ ಹೆಚ್ಚಿಗೆ ಇದೆ. ಹೀಗಾಗಿ ಕಟ್ ಆಫ್ ಕಡಿಮೆ ಆಗೋ ಚಾನ್ಸ್ ತುಂಬಾ ಇರುತ್ತೆ. ಸೊ ಹೀಗಾಗಿ 150ರಿಂದ 153 ಯಾರೆಲ್ಲ GM ವುಮನ್ನಲ್ಲಿ ಇದ್ದೀರಾ ದಯಮಾಡಿ ಮೇನ್ಸ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೆಟ್ಸ್ ಸಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಫಾರ್ GM ಲೋ ವಿಷನ್. ಇದೊಂದು ಸ್ಪೆಷಲ್ ಕ್ಯಾಟಗರಿ, ಅಂದರೆ ಯಾಕಂದರೆ ಈ ಸರ್ತಿ ಈ 384 ಪೋಸ್ಟ್ಗಳಲ್ಲಿ ಸುಮಾರಾಗಿ 40ರಿಂದ 45 ಪೋಸ್ಟ್ಗಳು ಈ ಲೋ ವಿಷನ್ಗೆ ರಿಸರ್ವ್ ಆಗಿದೆ. ಹೀಗಾಗಿ ಇವರ ಕಟ್ ಆಫು ತುಂಬಾ ಕಡಿಮೆ ಆಗೋ ಚಾನ್ಸ್ ಇದೆ. 90ರಿಂದ 95 GM ಲೋ ವಿಷನ್ಗೆ ನಿಲ್ಲುವ ಚಾನ್ಸ್ ಇದೆ. ಮತ್ತೊಂದು ಲಕ್ಷ ಇಟ್ಕೊಳ್ಳಿ, 90ಗಿಂತ ಕಡಿಮೆನೂ ನಿಲ್ಲುವ ಚಾನ್ಸ್ ತುಂಬಾ ಇದೆ. ಹೀಗಾಗಿ ಯಾರೆಲ್ಲ ಈ ರೇಂಜ್ನಲ್ಲಿ ಇದ್ದೀರಾ ದಯಮಾಡಿ ಮೇನ್ಸ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಇವರಿಗೆ ಕೊಟ್ಟಿರ್ತಕ್ಕಂಥ ನಂಬರ್ ಆಫ್ ಪೋಸ್ಟ್ ತುಂಬಾ ಇದೆ. ನೆಕ್ಸ್ಟ್ ಕ್ಯಾಟಗರಿ 1 ಕನ್ನಡ ಮೀಡಿಯಮ್ಗಾಗಿ 168ರಿಂದ 170ರವರೆಗೆ ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. +or-4 ಮಾಡ್ಕೊಳ್ಳಿ. ಕ್ಯಾಟಗರಿ 1 ರೂರಲ್ಗೆ ಬಂದು 163 +or-3. ಕ್ಯಾಟಗರಿ 1 ವುಮನ್ಗೆ ಬಂದು 125ರಿಂದ 130. ಈಗ ನೀವು ಕೇಳ್ಬೋದು, ಸರ್ ಕ್ಯಾಟಗರಿ 1 ವುಮನ್ಗೆ ಇಷ್ಟೇ ಕಡಿಮೆ ನಿಲ್ತಾ ಇದೆ ಅಂತ. ಒಂದು ನೆನ್ಪಿಟ್ಕೊಳ್ಳಿ, ಈ ಕ್ಯಾಟಗರಿನಲ್ಲಿ ಸ್ಪೆಸಿಫಿಕಲಿ ವುಮನ್ಗಾಗಿ ಕಾಂಪಿಟೇಷನ್ ತುಂಬಾ ಕಡಿಮೆ ಇರುತ್ತೆ. ಹೀಗಾಗಿ ಕ್ಯಾಟಗರಿ 1 ವುಮನ್ಗಾಗಿ 125ರಿಂದ 130 ರೇಂಜ್ನಲ್ಲಿ ಯಾರೆಲ್ಲ ಇರುತ್ತಾ ದಯಮಾಡಿ ಮೇನ್ಸ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನೋ ಸಮ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ KPSC ಗ್ರೂಪ್ B ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್. ಇದನ್ನು ನಮಗೆ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಎಕ್ಸಾಮಿನೇಷನಲ್ಲಿ ಏನು ಸಿಲೆಬಸ್ ಕೊಟ್ಟಿದ್ದಲ್ಲ, ಸ್ಪೆಸಿಫಿಕ್ ಪೇಪರ್ನ ಸಿಲೆಬಸನ್ನು ಏನು ಕೊಟ್ಟಿದ್ದಾರೆ, ಜಸ್ಟ್ 15 ಪಾಯಿಂಟ್ಗಳ ಸಿಲೆಬಸ್ ಇದೆ. ಈ 15 ಪಾಯಿಂಟ್ಗಳ ಸಿಲೆಬಸನ್ನು ಪ್ರತಿಯೊಂದು ಪಾಯಿಂಟನ್ನು ನಾವು ಪ್ರತಿಯೊಂದು ವಿಡಿಯೋದ ಮೂಲಕ ಕಂಪ್ಲೀಟಾಗಿ ಕವರ್ ಮಾಡಿದ್ದೇವೆ. ಅದು ವಿಡಿಯೋಗಳು ಕಂಪ್ಲೀಟ್ ಫ್ರೀ ಇದೆ. ಅದಕ್ಕಾಗಿ ನಿಮಗೆ ಇದನ್ನು ಪದೇ ಹೇಳ್ತಾ ಇದ್ದೀನಿ. 15 ಪಾಯಿಂಟಿನ ಸಿಲೆಬಸನ್ನು 15 ದಿನಗಳಲ್ಲಿ ಕವರ್ ಮಾಡಿ, ಟೆಸ್ಟ್ ಇದೆ, ಟೆಸ್ಟನ್ನು ಅಟೆಂಡ್ ಮಾಡಿ. ಎಕ್ಸಾಮಿನೇಷನ್ಗಿಂತ ಮುಂಚೆನೇ ನೀವು ಒಂದು ಕನ್ಫರ್ಮೇಷನ್ ಸಿಗುತ್ತೆ. ಎಕ್ಸಾಮಿನೇಷನ್ ಅಟೆಂಡ್ ಮಾಡಿದ್ದಲ್ಲಿ ಗ್ರೂಪ್ B ಪೋಸ್ಟ್ ನಿಮ್ಮದು ಆಗೋ ಚಾನ್ಸ್ ಇದೆ. ಅದಕ್ಕಾಗಿ ಇದನ್ನು ಹೇಳ್ತಾ ಇದ್ದೀನಿ. 15 ದಿನ ಉಳಿದಿದೆ. 15 ದಿನಗಳಲ್ಲಿ ಕಂಪ್ಲೀಟಾಗಿ ಪ್ರಿಪೇರ್ ಆಗಿ, ಪ್ಲೇಲಿಸ್ಟ್ ಕಂಪ್ಲೀಟಾಗಿ ಫ್ರೀ ಇದೆ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೀವು ಅದನ್ನು ನೋಡ್ಬೋದು. ನೆಕ್ಸ್ಟ್ ಕಟ್ ಆಫ್ ಕ್ಯಾಟಗರಿ 1 GMಗಾಗಿ 164 +or-4. ನೆಕ್ಸ್ಟ್ 2A ಕನ್ನಡ ಮೀಡಿಯಮ್ಗಾಗಿ ನೋಡಿ 172ರಿಂದ 174 ನೀವು ಕನ್ಸಿಡರ್ ಮಾಡ್ಬೋದು. ಅದಕ್ಕಾಗಿ 172 +or-4, 172 -4 ಆಗ್ಬೋದು, 172 +4 ಆಗ್ಬೋದು. ಯಾರಿಗೆ? 2A ಕನ್ನಡ ಮೀಡಿಯಮ್ಗಾಗಿ. ನೆಕ್ಸ್ಟ್ ಬಂದು 2A ರೂರಲ್ 150ರಿಂದ 152 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. 2A ವುಮನ್ಗೆ ನೋಡಿ, ಇವರಿಗೆ ಭಾಳಷ್ಟು ಪೋಸ್ಟ್ಗಳನ್ನು ನೀಡಿದ್ದಾರೆ 2A ವುಮನ್ಗಾಗಿ ಸ್ಪೆಸಿಫಿಕಲಿ. ಯಾಕಂದರೆ
ಜಿ ಎಮ್ ವುಮನ್ ಕೂಡ ಬರ್ತಾರೆ, 2A ವುಮನ್ ಕೂಡ ಬರ್ತಾರೆ. ಜಿ ಎಮ್ ವುಮನ್ ಆದಮೇಲೆ 2A ವುಮನನ್ನು ಅಲಾಟ್ ಮಾಡೋದು. ಹೀಗಾಗಿ ಇವರ ಕಟ್ ಆಫ್ ಬಂದು 134ರಿಂದ 136 ನಿಲ್ಲೋ ಚಾನ್ಸ್ ಇದೆ. ನೆಕ್ಸ್ಟ್ 2A ಕ್ಯಾಟಗರಿ, ಓನ್ಲಿ ಪ್ಯೂರ್ 2A ಇರುತ್ತಲ್ಲ ಅವರಿಗೆ ಬಂದು 170ರಿಂದ 171 ±3 ಆಗಿರುತ್ತೆ. ಯಾರೆಲ್ಲ ಈ ರೇಂಜ್ನಲ್ಲಿ ಇದ್ದೀರಾ ದಯಮಾಡಿ ನಿಮ್ಮ ಮೇನ್ಸ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೇನ್ಸ್ ಪ್ರಿಪ್ರೇಷನನ್ನು ಮಾಡಬೇಕಾದ್ರೆ ನಿಮಗೆ ಮಿನಿಮಮ್ ಆಗಿ ಡೆಡಿಕೇಟೆಡ್ ಆಗಿ 3 ತಿಂಗಳು ಬೇಕಾಗುತ್ತೆ. ಯಾಕಂದರೆ ನೀವು ಮೇನ್ಸ್ ಆನ್ಸರ್ ರೈಟಿಂಗ್ ಸ್ಕಿಲ್ಲನ್ನು ಕಲೀಲಿಕ್ಕೆ 1 ತಿಂಗಳು ಬೇಕು. ಹೊಸ ಹೊಸ ಸಬ್ಜೆಕ್ಟ್ಗಳಿರುತ್ತೆ, ಅದನ್ನು ಕೂಡ ನೀವು ಓದಬೇಕು, ಡೈಲಿ ಆನ್ಸರ್ ರೈಟಿಂಗ್ ಮಾಡಬೇಕು. ಅದಕ್ಕಾಗಿ ಯಾರೆಲ್ಲ ಈ ಕಟ್ ಆಫ್ ರೇಂಜ್ನಲ್ಲಿ ಇರ್ತೀರಾ ದಯಮಾಡಿ ನಿಮ್ಮ ಮೇನ್ಸ್ ಪ್ರಿಪ್ರೇಷನನ್ನು ಮರುದಿನದಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಯಾಟಗರೀಸ್ 3A ಕನ್ನಡ ಮೀಡಿಯಂ. 3A ಕನ್ನಡ ಮೀಡಿಯಂಗೆ ಬಂದು 182ರಿಂದ 183 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. 3A ರೂರಲ್ ಮೀಡಿಯಂ ಬಂದು 176ರಿಂದ 178. 3A ಸ್ಪೆಸಿಫಿಕಲಿ ಕಂಪ್ಲೀಟ್ ಬರೀ ಓನ್ಲಿ 3A ಇರ್ತಾರೆ, ಯಾರಿಗೆ ಕನ್ನಡ ಮೀಡಿಯಂ ರೂರಲ್ ಇರೋದಿಲ್ಲ ಅವರಿಗೆ ಬಂದು 180ರಿಂದ 181. ಈಗ ನೀವು ಕೇಳ್ಬೋದು, ಸರ್ 3Aಗೆ ಜಿ ಎಮ್ಗೆ ಏನೂ ಡಿಫ್ರೆನ್ಸ್ ಇಲ್ಲಲ್ಲ ಅಂತ. ಒಂದು ಹೇಳ್ತೀನಿ ಕೇಳಿ, 3A ಕ್ಯಾಟಗರಿಗೆ ಬಂದು ರಿಸರ್ವೇಷನ್ ಕಡಿಮೆ ಇದೆ, ಹೀಗಾಗಿ ಪೋಸ್ಟ್ಗಳನ್ನು ಅಲಾಟ್ ಮಾಡೋದು ಕೂಡ ಕಡಿಮೆ ಆಗಿರುತ್ತೆ. ಜಿ ಎಮ್ ಮತ್ತು 3A ಕ್ಯಾಟಗರಿ ಎರಡೂ ಥರ ಕಟ್ ಆಫು ಸೇಮ್ ಆಗಿರುತ್ತೆ. ನೆಕ್ಸ್ಟ್ 3B, ಸ್ಪೆಸಿಫಿಕಲಿ 3B ಬಂದು 176ರಿಂದ 178 ±2 ನಿಲ್ಲೋ ಚಾನ್ಸ್ ಇದೆ. ನೆಕ್ಸ್ಟ್ 3B ಕನ್ನಡ ಮೀಡಿಯಂ ಬಂದು 177ರಿಂದ 179 ±1. ಇದರಲ್ಲಿ ಹೆಚ್ಚಿಗೆ ವೇರಿಯೇಷನ್ ಆಗೋದಿಲ್ಲ. ಯಾಕಂದರೆ 3Aಗೆ 4%, 3Aಗೆ 5%, 3Bಗೆ 4% ರಿಸರ್ವೇಷನ್ ಇದೆ. ಹೀಗಾಗಿ ಮೆಜಾರಿಟಿಯಾಗಿ ಸೇಮ್ ನಂಬರ್ ಆಫ್ ಸೀಟ್ ಅಲಾಕೇಟ್ ಆಗಿರುತ್ತೆ. ಹಾಗೂ ಜಿ ಎಮ್ ಮತ್ತು 3A 3Bಗೆ ಏನೂ ಡಿಫ್ರೆನ್ಸ್ ಇರೋದಿಲ್ಲ, ಒಂಚೂರು 1ರಿಂದ 2 ಮಾರ್ಕ್ಸ್ ಇರುತ್ತೆ. ಅದಕ್ಕಾಗಿ ಈ ಕಟ್ ಆಫನ್ನು ಪ್ರಿಡಿಕ್ಟ್ ಮಾಡಲಾಗಿದೆ. ನೆಕ್ಸ್ಟ್ ಬಂದು 3B ರೂರಲ್ಲು 170ರಿಂದ 174 ±3 ಆಗಿರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ಯಾಟಗರಿ ಬಂದು SC ಕ್ಯಾಟಗರಿ. ಈಗ ನೀವು ನೋಡ್ಬೋದು, SC ಕ್ಯಾಟಗರಿ ಜಿ ಎಮ್ಗಿಂತ ಮಿನಿಮಮ್ ಆಗಿ 20 to 30 ಮಾರ್ಕ್ಸ್ ಡಿಫ್ರೆನ್ಸ್ ಇರುತ್ತೆ. ಹೀಗಾಗಿ ಯಾರೆಲ್ಲ 157ರಿಂದ 159 ರೇಂಜ್ನಲ್ಲಿ ಇದ್ದೀರಾ ದಯಮಾಡಿ ನಿಮ್ಮ ಮೇನ್ಸ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಯಾಟಗರಿ SC ಕನ್ನಡ ಮೀಡಿಯಂ 156ರಿಂದ 157 ±2. ಯಾರೆಲ್ಲ ಈ ರೇಂಜ್ನಲ್ಲಿ ಇದ್ದೀರಾ ಇವರು ಕೂಡ ಮೇನ್ಸ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್ SC ರೂರಲ್ ಬಂದು 145ರಿಂದ 148. ಈಗ ನೀವು ನೋಡ್ಬೋದು, SC ಮತ್ತು SC ರೂರಲ್ಗೆ ಮಿನಿಮಮ್ ಆಗಿ 10 to 15 ಮಾರ್ಕ್ಸ್ ಡಿಫ್ರೆನ್ಸ್ ಇರುತ್ತೆ, ರೈಟ್. ಹೀಗಾಗಿ SC ರೂರಲ್ ಇದ್ದವ್ರಿಗೆ ಒಂಚೂರು ಬೆನಿಫಿಟ್ ತುಂಬಾ ಇರುತ್ತೆ, ಅಥವಾ ಮೆಜಾರಿಟಿಗೆ ಯಾರೆಲ್ಲ ರೂರಲ್ ಇರ್ತೀರ ಅವ್ರಿಗೆ ಬೆನಿಫಿಟ್ ಇರುತ್ತೆ. ಯಾಕಂದರೆ ಈ 384 ಪೋಸ್ಟ್ಗಳಲ್ಲಿ ರೂರಲ್ ಮತ್ತು ಕನ್ನಡ ಮೀಡಿಯಂಗಾಗಿ ಹಲವಾರು ಪೋಸ್ಟ್ಗಳನ್ನು ಅಲಾಕೇಟ್ ಮಾಡಿದ್ದಾರೆ. ಕಟ್ ಆಫ್ ಇದಕ್ಕಾಗಿ ಕಡಿಮೆ ಇರುತ್ತೆ. ಸೊ ದಯಮಾಡಿ SC ರೂರಲ್ ಯಾರೆಲ್ಲ 145ರಿಂದ 148 ಬ್ರ್ಯಾಕೆಟ್ನಲ್ಲಿ ಇದ್ದೀರಾ ಅವರು ನಿಮ್ಮ ಮೇನ್ಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. SC ವುಮನ್ಗೆ 138ರಿಂದ 140. ಯಾಕಂದರೆ ಇಲ್ಲಿ ಕಾಂಪಿಟೇಟರ್ ತುಂಬಾ ಕಡಿಮೆ ಇರ್ತಾರೆ, ಆದರೆ SC ವುಮನ್ಗಾಗಿ ಸ್ಪೆಸಿಫಿಕಲಿ ರಿಸರ್ವೇಷನ್ ಕಡಿಮೆ ಇರುತ್ತೆ. ಹೀಗಾಗಿ ಒಂಚೂರು ಕಟ್ ಆಫ್ ಹೆಚ್ಚಿಗೆ ಆಗುತ್ತೆ. ನೆಕ್ಸ್ಟ್ ST ಕ್ಯಾಟಗರಿ. SC ಆದಮೇಲೆ ST ಒಂಚೂರು ಕಡಿಮೆ ಇರುತ್ತೆ, SCಗಿಂತನೂ ಕಡಿಮೆ ಇರುತ್ತೆ. ಸೊ ಹೀಗಾಗಿ ಕಟ್ ಆಫು 149ರಿಂದ 151 ±3. ನೆಕ್ಸ್ಟ್ ಕ್ಯಾಟಗರಿ ST ಕನ್ನಡ ಮೀಡಿಯಮ್ಮು, ಇದರಲ್ಲಿ 150ರಿಂದ 152 ±2 ಆಗಿರುತ್ತೆ. ST ರೂರಲ್ ಬಂದು 138ರಿಂದ 139 ±4 ಆಗಿರುತ್ತೆ. ST ವುಮನ್ ಬಂದು 128ರಿಂದ 131, ಯಾಕಂದರೆ ಇದರಲ್ಲಿ ಕಾಂಪಿಟೇಟರ್ಸ್ ಕಡಿಮೆ ಇರ್ತಾರೆ. ಸೊ ಇದು ಓವರಾಲ್ ಕಟ್ ಆಫನ್ನು ನಾವು ನಿಮಗೆ ಪ್ರಿಡಿಕ್ಟ್ ಮಾಡಿ ಹೇಳಿದ್ದೇವೆ. ಇದು ಕಂಪ್ಲೀಟ್ಲಿ ಗ್ಯಾರಂಟಿ ಕಟ್ ಆಫ್ ಅಂತ ನಾವು ಹೇಳೋದಿಲ್ಲ, ಆದರೆ ಯಾರೆಲ್ಲ ಈ ಬ್ರ್ಯಾಕೆಟ್ನಲ್ಲಿ ಇರ್ತಾರೆ ದಯಮಾಡಿ ಮೇನ್ಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಮೆಜಾರಿಟಿಗೆ 1 ತಿಂಗಳಲ್ಲಿ ನಿಮ್ಮ ರಿಸಲ್ಟ್ ಬರುತ್ತೆ. ನವಂಬರ್ ಅಥವಾ ಡಿಸೆಂಬರ್ನಲ್ಲಿ ಮೇನ್ಸ್ ಎಕ್ಸಾಮಿನೇಷನ್ ಗ್ಯಾರಂಟಿಯಾಗಿ ಇಡ್ತಾರೆ. ಹೀಗಾಗಿ ನಿಮಗೆ ಮ್ಯಾಕ್ಸಿಮಮ್ಗೆ 3ರಿಂದ 4 ತಿಂಗಳು ಮಾತ್ರ ಸಿಗುತ್ತೆ. ನಿಮ್ಮ ಮೇನ್ಸ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಾಗೂ ಯಾರೆಲ್ಲ ಮೇನ್ಸ್ ಡೈಲಿ ಆನ್ಸರ್ ರೈಟಿಂಗ್ ಬರೀಬೇಕಂತಿದ್ರೆ ಸ್ಟಡಿ ಕರ್ನಾಟಕದ ಅಲ್ಲಿ ಸೈಡಿಗೆ ನೀವು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಜಾಯಿನ್ ಅಂತ ಒಂದು ಬಟನ್ ಬರುತ್ತೆ. 29 ರೂಪಾಯಿ ಮಾತ್ರವಿದೆ. ಆ 29 ರೂಪಾಯಿ ಕೊಟ್ಟು ಜಾಯಿನ್ ಆಗಿ, ಅದಾದಮೇಲೆ ಒಂದು ನಂಬರ್ ಕೊಡ್ತೀನಿ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ. ಆ ನಂಬರ್ ಬಂದು 9113583494.
ಈ ನಂಬರ್ಗೆ ವಾಟ್ಸಪ್ ಮಾಡಿ. ನೀವು ವಾಟ್ಸಪ್ ಮಾಡಿದ ಮೇಲೆ ನಿಮಗೆ ಒಂದು ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರಲ್ಲಿ ಜಾಯಿನ್ ಮಾಡಲಾಗುವುದು. ನೀವು ಡೈಲಿ ಒಂದೊಂದು ಆನ್ಸರನ್ನು ಬರೆದು ಪೋಸ್ಟ್ ಮಾಡಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ರಿವ್ಯೂ ಮಾಡಿ ಟೀಮ್ ಕಳಿಸುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಯಾರೆಲ್ಲ ಫ್ರೀ ವಿಡಿಯೋಸ್ ಬ್ಯಾಕ್ವರ್ಡ್ ಕ್ಲಾಸ್ ಮೇಲೆ ನೀವು ಪ್ರಿಪೇರ್ ಆಗಬೇಕಂತಿದ್ರೆ ಅವರಿಗೆಲ್ಲ ಫ್ರೀ ವಿಡಿಯೋಸ್ ಅವೈಲೇಬಲ್ ಇದೆ. ಪ್ಲೇಲಿಸ್ಟನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೀವು ದಯಮಾಡಿ ಅದನ್ನು ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ನೋಟ್ಸ್ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತ ಅಂದ್ಕೊಳ್ಳಿ, ಆಗೇನು ಮಾಡಿ, ನಾವು ಒಂದು ಸ್ಪೆಸಿಫಿಕ್ PDF ಬಿಟ್ಟಿದ್ದೇವೆ, ರಿಲೀಸ್ ಮಾಡಿದ್ದೇವೆ. ಒಂಚೂರು ಈ ವಿಡಿಯೋದಲ್ಲಿ ಹೇಳಿದ್ದೇವೆ, ಅದನ್ನು ಮತ್ತು ಇನ್ನೊಂದು ಸ್ವಲ್ಪ ಎಡಿಷನ್ ಮಾಡಿ ಸ್ಟಡಿ ಕರ್ನಾಟಕ ಎಂಬ ಒಂದು ಈ ಕಂಪ್ಲೀಟ್ ಸಿಲೆಬಸ್ ಕವರ್ ಆಗ್ತಕ್ಕಂಥ KPSC ತಾಲೂಕು ವೆಲ್ಫೇರ್ ಆಫೀಸರ್ ಅಥವಾ ಗೆಸ್ಟೆಡ್ ವೆಲ್ಫೇರ್ ಆಫೀಸರ್ ಅಥವಾ ಮ್ಯಾನೇಜರ್ ಪೋಸ್ಟಿನ ಒಂದು ಬುಕ್ PDF ಇದೆ. ಯಾರಿಗೆಲ್ಲ ಬೇಕು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. 9113583494 ನಿಮಗೆ ಈ PDF ಕೂಡ ಪ್ರೊವೈಡ್ ಮಾಡಲಾಗುವುದು. ಯಾರೆಲ್ಲ ಸ್ಟಡಿ ಕರ್ನಾಟಕ ಚಾನಲ್ಗೆ ಮೊದಲನೇ ಬಾರಿಗೆ ಬಂದಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ದಿ ಚಾನಲ್. ಹ್ಯಾವ್ ಅ ನೈಸ್ ಡೇ. ಬಾಯ್.